ಅನ್ನಪೂರ್ಣೇಶ್ವರಿ ಸೇವಾ ಟ್ರಸ್ಟ್ ಉಣ್ಣೆಮಠ ಗಲ್ಲಿ ಶಿರ್ಸಿ ಇವರ ವತಿಯಿಂದ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಶ್ರೀದೇವಿಯ ದರ್ಶನಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಉಚಿತವಾಗಿ ಲಡ್ಡು ಪ್ರಸಾದವನ್ನು ವಿತರಿಸುವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಶ್ರೀ ಮಾರಿಕಾಂಬಾ ದೇವಸ್ಥಾನದ ಧರ್ಮದರ್ಶಿ ಮಂಡಳದ ಅಧ್ಯಕ್ಷರಾದ ಆರ್.ಜೆ. ನಾಯ್ಕ್, ಧರ್ಮದರ್ಶಿಗಳಾದ ಸುಧೀರ್ ಹಂದ್ರಾಳ, ಸುದೇಶ್ ಜೋಗಳೇಕರ್, ಎಸ್.ಪಿ. ಶೆಟ್ಟಿ, ವತ್ಸಲಾ ಹೆಗಡೆ, ತ್ರಿವೇಣಿ ವೈನ್ಸ್ನ ಬಾಲಕೃಷ್ಣ ವಿ. ಹೆಗಡೆ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದರು. ದೇವಾಲಯಕ್ಕೆ ಆಗಮಿಸಿದ ಭಕ್ತಾದಿಗಳಿಗೆ ಸುಮಾರು 5,000ದಷ್ಟು ಲಾಡು ಪ್ರಸಾದವನ್ನು ವಿತರಿಸಲಾಯಿತು. ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ನಡೆದ ಲಾಡು ಪ್ರಸಾದ ವಿತರಣಾ ಕಾರ್ಯಕ್ರಮದಲ್ಲಿ ಉದ್ಯಮಿ ಪ್ರವೀಣ್ ಜಯವಂತ್, ಶೀಲಾ ಜಯವಂತ್ ದಂಪತಿಗಳು, ನಗರಸಭೆಯ ಅಧ್ಯಕ್ಷೆ ಶರ್ಮಿಳಾ ಮಾದನಗೇರಿ, ಚಂದ್ರಶೇಖರ್ ಮಾದನಗೇರಿ ದಂಪತಿಗಳು, ನಗರಸಭೆಯ ಸದಸ್ಯೆ ವೀಣಾ ವಿನಾಯಕ್ ಶೆಟ್ಟಿ ದಂಪತಿಗಳು, ನಗರಸಭೆಯ ಕಂದಾಯ ಅಧಿಕಾರಿ ಆರ್.ಎಂ. ವರ್ಣೇಕರ್ ದಂಪತಿಗಳು, ಆರ್ಎಫ್ಒ ಮಂಜುನಾಥ್ ನಾಯ್ಕ್, ಪ್ರತಿಭಾ ನಾಯ್ಕ್ ದಂಪತಿಗಳು, ನಂದನ್ ಕುಮಾರ್ ಜೋಗಳೇಕರ್ ದಂಪತಿಗಳು, ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಕುಮಾರ್ ಬೋರ್ಕರ್, ಎಪಿಎಂಸಿ ಮಾಜಿ ಉಪಾಧ್ಯಕ್ಷ ಕೆರಿಯಾ ಬೋರ್ಕರ್, ಪ್ರಕಾಶ್ ಬನವಾಸಿ, ಅನೂಪ್ ಪಾಲೇಕರ್, ಶ್ರೀದೇವಿ ಫೈನಾನ್ಸ್ನ ನಾಗರಾಜ್, ರಾಘವೇಂದ್ರ ಮೇಸ್ತಾ ದಂಪತಿಗಳು, ನಂದನ್ ಸಾಗರ್, ಹುಬ್ಬಳ್ಳಿಯ ಬಿಎಸ್ಎನ್ಎಲ್ ಅಧಿಕಾರಿ ಬಸವರಾಜ್ ಬೆಂಡಿಗೇರಿ ಹಾಗೂ ದೀಪಕ್ ದಂಪತಿಗಳು ಇನ್ನೂ ಹಲವು ಗಣ್ಯರು ಪಾಲ್ಗೊಂಡಿದ್ದರು. ಟ್ರಸ್ಟ್ನ ಪದಾಧಿಕಾರಿಗಳಾದ ಸತೀಶ್ ನಾಯ್ಕ್, ಸಚಿನ್ ಕೊಡ್ಕಣಿ, ಕೇಶವ್ ಪಾಲೇಕರ್, ಕಿರಣ್ ಮಡಿವಾಳ್, ಶ್ರೀಪತಿ ನಾಯ್ಕ್, ಶಂಕರ್ ಗುಡ್ಡದಮನೆ, ದಿನೇಶ್ ನಾಯ್ಕ್, ಪ್ರಭಾ ಮಡಿವಾಳ್, ಮಧುಕರ್ ನಾಯ್ಕ್, ಶ್ರೀಧರ್ ಹಲ್ಲುಸರಿಗೆ, ಸತ್ಯಸಾಯಿ ಸಮಿತಿಯ ಪದಾಧಿಕಾರಿಗಳು ರಾಘು ಶೇಟ್, ಮಣಿಕಂಠ, ಮೋಹನ್ ರೇವಣ್ಕರ್ ಮುಂತಾದವರು ಪಾಲ್ಗೊಂಡಿದ್ದರು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.